ಓಕೆ, ನಮಸ್ಕಾರ ಸ್ನೇಹಿತರೆ. ಎಲ್ಲರೂ ಕೂಡ KCET ಅಂಡ್ ನೀಟ್ ಸ್ಟೂಡೆಂಟ್ಗೆ ತುಂಬಾ ಅಂದ್ರೆ ತುಂಬಾ ಗುಡ್ ನ್ಯೂಸ್. ಈಗಾಗಲೇ ನೋಡ್ಕೊಂಡಿರ್ತಾರೆ, ನಮ್ಮ ಒಂದು ಯಾರೆಲ್ಲ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಇರ್ತಾರೋ ಅಥವಾ ಚಾನಲ್ ಇರ್ತಾರೋ ಗೊತ್ತಿರ್ತದೆ. ಯಾಕಂದ್ರೆ ಬಿಟ್ಟು ಒಂದು ನಿಮಿಷದಲ್ಲಿ ಲಿಂಕ್ ನ ಶೇರ್ ಮಾಡಿದ್ರೆ ಎಲ್ಲರೂ ಕೂಡ ಚೆಕ್ಔಟ್ ಮಾಡ್ಕೊಂಡಿರ್ತಾರೆ. ಯಾಕಂದ್ರೆ ಸ್ಟಾರ್ಟಿಂಗ್ ಚೆಕ್ಔಟ್ ಮಾಡ್ಕೊಂಡು ಯಾಕೆ ಜಾಯ್ನ್ ಆಗಿ ಅಂತ ಅಂತಂದ್ರೆ ಬಿಟ್ಟ ತಕ್ಷಣ ಯಾರೆಲ್ಲ ರಿಸಲ್ಟ್ ಚೆಕ್ಔಟ್ ಮಾಡ್ಕೊಂತಾರೋ ಮಾರ್ಕ್ ರಿಸಲ್ಟ್ ನ ಸರ್ವರ್ ಫ್ರೀ ಇರ್ತದ. ಅಂತಂದ್ರೆ ಯಾವಾಗ ಎಲ್ಲರಿಗೂ ಕೂಡ ಗೊತ್ತಾದ ನಂತರ ಚೆಕ್ಔಟ್ ಮಾಡ್ಕೊಂಡು ಹೋಗ್ತಾರೆ ನೋಡಿ, ಈ ರೀತಿ ಸರ್ವರ್ ಫಿಕ್ಸ್ ಬರ್ತದ. ಅದಕ್ಕೆ ಗ್ರೂಪ್ ಅಲ್ಲಿ ಮೊದಲು ಹೋಗ್ಬಿಟ್ಟು ವಾಟ್ಸ್ಆಪ್ ಚಾನಲ್ಗೆ ಜಾಯ್ನ್ ಆಗಂತ ಹೇಳ್ತಾರೆ. ನೋಡಿ, ಈಗಾಗಲೇ ಎಷ್ಟೊಂದು ಕೂಡ ಚೆಕ್ಔಟ್ ಮಾಡ್ಕೊಂಡಿದ್ದಾರೆ. ಸೊ ಬೇಕಿದ್ರೆ ಎಕ್ಸಾಂಪಲ್ಗೆ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸೇಮ್ ಈ ರೀತಿ ಸರ್ವರ್ ಅನ್ಅವೈಲೇಬಲ್ ಅಂತ ಬರ್ತದೆ. ಫಿಕ್ಸ್ ನಿಮಗೂ ಕೂಡ ಸರ್ವರ್ ಬರ್ತದೆ. ಸ್ವಲ್ಪ ಟೈಮ್ ಬಿಟ್ಟು ಇದು ಸಾಲ್ವ್ ಆಗ್ತದೆ, ವೈ ಮಾಡ್ಕೊಬೇಡಿ, ಆಗ್ತದೆ. ಓಕೆ, ಅದಾದ ನಂತರ ಚೆಕ್ಔಟ್ ಮಾಡ್ಕೊಂಡು ಸಿಂಪಲ್ ಯಾವ ರೀತಿ ಅಂತ ಹೇಳೋದಂದ್ರೆ ನಿಮಗೆ ಎಷ್ಟು ನಿಮ್ಮೊಂದು ವೆರಿಫೈ ಸ್ಟೆಪ್ ಇರುವಂಥದ್ದು ಅದೇ ಆಪ್ಷನ್ ಎಂಟ್ರಿ ಮಾಡುವಾಗ ಯಾವ ರೀತಿ ಹಾಕೊತಿದ್ರು ನೋಡ್ರಿ. ಅಂದ್ರೆ ರಿಜಿಸ್ಟರ್ ನಂಬರ್ ಹಾಕ್ಬಿಟ್ಟು CET ನಂಬರ್ 5 ನಂಬರ್ ಹಾಕ್ಬಿಟ್ಟು OTP ಹಾಕೊಂಡ ತಕ್ಷಣ ಡೈರೆಕ್ಟ್ ಏನಾಗ್ತದೆ ರಿಸಲ್ಟ್ ಈ ರೀತಿ ಶೋ ಆಗಿಬಿಡ್ತದ. ಓಕೆ, ಅಂದ್ರೆ ನೀವೇನು ಮತ್ತೆ ಆಪ್ಷನ್ ಎಂಟ್ರಿ ಪೇಜ್ ಹೋಗೋದು ದುಡ್ಡು ಪೇ ಅದು ಆ ಥರ ಆಪ್ಷನ್ ಎಂಟ್ರಿ ಏನಿರಲ್ಲ, ಡೈರೆಕ್ಟ್ ಈ ರೀತಿ ಶೋ ಆಗಿಬಿಡ್ತದ. ನೋಡಿ, ಇದರಲ್ಲಿ ಏನೇನೆಲ್ಲ ನೋಡ್ಕೊರಿ ಸದ್ಯಕ್ಕಂತಂದ್ರೆ ನಿಮ್ಮ ಎಲ್ಲನೂ ಕೂಡ CET ನಂಬರ್ ಕರೆಕ್ಟ್ ಇದೆಯಾ, ಎಲ್ಲನೂ ಕೂಡ ಅಂದ್ರೆ ವೆರಿಫೈಡ್ ಕ್ಯಾಟಗರಿ ಕರೆಕ್ಟ್ ಇದೆಯಾ, ಇದು ಕ್ಯಾಟಗರಿ ಅಲಾಟೆಡ್ ಯಾವ್ದ್ರಲ್ಲಾಗಿದೆ, ಮತ್ತು ಯಾವ ಕಾಲೇಜ್ ಸಿಕ್ಕಿದೆ, ಯಾವ ಡಿಸಿಪ್ಲಿನ್ ಅಂದ್ರೆ ಇಂಜಿನಿಯರಿಂಗ್ ಅಲ್ಲಿ ಮತ್ತೆ ಯಾವುದು ಸಿಕ್ಕಿದೆ. ಲೈಕ್ ಎಕ್ಸಾಂಪಲ್ ನೋಡಿ, ಈ ಒಂದು ಅಲಾಟೆಡ್ ಆಪ್ಷನ್ ಸೀರಿಯಲ್ ನಂಬರ್ ನೋಡ್ಕೋಬೇಕು. ಅಂದ್ರೆ ನೀವು ಆಪ್ಷನ್ ಎಂಟ್ರಿ ಮಾಡಿರ್ತಾರ, ನೀವು 100, 200, 1000 ಇಟ್ಲಿ ಹಾಕೊಂಡಿರ್ತಾರ. ಎಷ್ಟೇ ನೋಡಿ, ಈಗ 1000 ಹಾಕಿದಂತಂದ್ರೆ ಇವ್ನಿಗೆ ಸಿಕ್ಕಿರೋದು 2ನೇ ಕಾಲೇಜ್, ಅಂತಂದ್ರೆ 1ನೇ ಕಾಲೇಜ್ ಸಿಕ್ಕಿಲ್ಲ, 2ನೇ ಕಾಲೇಜ್ ಸಿಕ್ಕತ್ತೆ. ಮತ್ತೆ ಈ ಕಾಲೇಜ್ಗೆ ಎಷ್ಟು ಫೀಸ್ ಇದೆ, ಫೀಸ್ ಬಂದ್ಬಿಟ್ಟು ಆಕ್ಚುಲಿ ಗೌರ್ಮೆಂಟ್ ಕಾಲೇಜ್ AML ಸಿಕ್ಕಿದೆ ಈ ಸ್ಟೂಡೆಂಟ್ಗೆ 44,200 ಇದೆ. ಸೊ ಹಂಗಾಗಿ ಈ ರೀತಿ ಸದ್ಯಕ್ಕೆ ನೋಡ್ಕೊರಿ, ಇದು ಜಸ್ಟ್ ಒಂದು ಟೆಂಪರರಿ ರಿಸಲ್ಟ್ ಆಗಿರ್ತದೆ. ನಾನು ಹೇಳ್ತಾ ಇರ್ತೀನಿ, ಮಾಕ್ ರಿಸಲ್ಟ್ ಯಾವುದಕ್ಕೂ ಕೂಡ ಭಯಪಡಬೇಡಿ, ಜಸ್ಟ್ ಒಂದು ಟ್ರಯಲ್ ಇದೇ ಸಿಗುತ್ತಂತ ಅಲ್ಲ. ಓಕೆ, ಬಟ್ ನೀವು ಏನಾದರೂ ವೇರಿಯೇಷನ್ ಮಾಡ್ಕೊಂಡ್ರೆ ಸ್ವಲ್ಪ ಖಂಡಿತ ಸೀಟ್ಸ್ ಕೂಡ ಚೇಂಜ್ ಸಿಗೋ ಚಾನ್ಸ್ ಜಾಸ್ತಿ ಇರ್ತದೆ. ಇಲ್ಲ ಇದೇ ಸಿಗಬೇಕಂತಂದ್ರೆ ಆಪ್ಷನ್ ಎಂಟ್ರಿ ಆಗಿ ಏನು ಕೂಡ ಚೇಂಜಸ್ ಮಾಡ್ಲಿಕ್ಕೆ ಹೋಗ್ಬೇಡಿ, ಹಂಗೆ ಬಿಡ್ರಿ. ಇಲ್ಲ ಹಂಗೆ ಒಂದು ಶೆಡ್ಯೂಲ್ ಅನ್ನೋದು ಬಿಟ್ಟಿದ್ದಾರೆ. ಫಸ್ಟ್ ರೌಂಡ್ ಕಂಪ್ಲೀಟ್ ಆಗಿ ಅಡ್ಮಿಷನ್ ಆಗೋರ್ಗೂ ಕೂಡ ಏನೆಲ್ಲ ಮಾಡೋಕೆ ಒಂದು ಶೆಡ್ಯೂಲ್ ಅನ್ನು ಬಿಟ್ಟಿದ್ದಾರೆ. ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಸದ್ಯಕ್ಕೆ ಮಾಕ್ ರಿಸಲ್ಟ್ ಬಿಟ್ಟಿದ್ರೆ ಅಪ್ಡೇಟ್ ಮಾಡಬೇಕಿತ್ತು. ಸೊ ಹಂಗಾಗಿ ಬಂದಿನಿ ನೋಡಿ, ಏನಿಲ್ಲ ಸಿಂಪಲ್ ನೋಡಿ, ಈ ಥರ ಸರ್ವರ್ ಬಿಸಿ ಬರ್ತೈತಿ ಸ್ಟಾರ್ಟಿಂಗ್. ಯಾಕಂತಂದ್ರೆ ಈಗ ತಾನೇ ಏನು ಮಾಡ್ಕೊಂಡಿದ್ದಾರೆ ಬಿಟ್ಟಿದ್ದಾರೆ. ಈ ಯಾರ ಬಿಟ್ಟ ತಕ್ಷಣ ನಮ್ಮ ಸ್ಟೂಡೆಂಟ್ ನೋಡ್ಕೊಂಡಿದ್ದಾರೆ, ಅವ್ರಂತರ ಚೆಕ್ಔಟ್ ಮಾಡ್ಕೊಂಡಿದ್ದಾರೆ. ಈಗ ಏನಪ್ಪ ಅಂದ್ರೆ ಭಾಳ ಟೈಮ್ ಆದ ನಂತರ ಯಾರು ಹೋಗ್ತಾರೆ ಸರ್ವರ್ ಬಿಸಿ ಬರ್ತದೆ. ಸ್ವಲ್ಪ ಟೈಮ್ ಬಿಡ್ರಿ, ಅಂದ್ರೆ ಇನ್ನೂ ಒಂದು ಅರ್ಧ ಗಂಟೆ ಅಥವಾ 1 ಅವರ್ ಬಿಟ್ರಿ ಸರ್ವರ್ ಪ್ರಾಬ್ಲಮ್ ಆಗ್ತದೆ. ಸರಿ, ಅಂದ್ರೆ ಸರ್ವರ್ ಸಾಲ್ವ್ ಆಗ್ತದೆ, ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಸೊ ಹಂಗಾಗಿ ನಾವು ಆ್ಯಕ್ಚುಲಿ ಸಾಯಂಕಾಲ ಬಿಟ್ಟರೆ ಈ ರೀತಿ ಸರ್ವರ್ ಪ್ರಾಬ್ಲಮ್ ಹಾಕಿದ್ದಿಲ್ಲ, ಮಧ್ಯಾಹ್ನ ಬಿಟ್ಟುಬಿಟ್ರು ಕೇದವರು. ಸೊ ಏನಿದೆ ಚೆಕ್ಔಟ್ ಮಾಡ್ಕೊಂಡು ಆಲ್ ದ ಬೆಸ್ಟ್. ನಿಮ್ಗೆ ಯಾವ ಥರ ಸೀಟ್ ಸಿಕ್ಕಿದೆ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಓಕೆ, ಥ್ಯಾಂಕ್ ಯು, ಬಾಯ್.